ನಮಸ್ಕಾರ. ನಾವು ಒಳ್ಳೆ ಜೀವನ ನಡೆಸಬೇಕು, ಸಫಲತೆ ಕಡೆಗೆ ನಮ್ಮ ಜೀವನ ಕರ್ಕೊಂಡೋಗ್ಬೇಕಂದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಆದಷ್ಟು ಕೂಡ ನಾವು ನಮ್ಮ ಮನೋಸ್ಥಿತಿನ ಶಾಂತವಾಗಿಟ್ಕೊಂಡಿರಬೇಕು. ಯಾರಿಗೆ ಒಳ್ಳೆಯ ದೃಢ ಮನಸ್ಸು ಇರುತ್ತೋ ಅವ್ರು ಮಾತ್ರ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಶಾಂತ ಮನಸ್ಸಿನಿಂದ ಇರ್ತಾರೋ ಅವರು ಒಳ್ಳೆಯ ಆಲೋಚನೆಗಳನ್ನು ಮಾಡಬಲ್ಲ, ಮತ್ತು ಒಳ್ಳೆಯ ಜೀವನ ಕೂಡ ನಡೆಸಬಲ್ಲ, ಮತ್ತು ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರ ಕೂಡ ಕಂಡುಕೊಳ್ಬಲ್ಲ. ಇದಕ್ಕೆ ಸರಳ ಸೂತ್ರಗಳು ಒಂದಷ್ಟು ಇದ್ದಾವೆ, ಅದನ್ನು ಪಾಲಿಸಬೇಕು. ಜೀವನ ಅನ್ನೋದು ನಾವು ಹೇಳ್ಕೊಂಡಂಗೆ ರೂಲ್ಸ್ ಹಾಕ್ಕೊಂಡು ನಡೆಯೋಕ್ಕಾಗೋದಿಲ್ಲ. ಯಾವ ರೀತಿ ಬರುತ್ತೋ ಆ ರೀತಿ ನಾವು ನಡಿಲೇಬೇಕಾಗುತ್ತೆ. ಆದರೆ ಕೆಲವಾರು ನಾವು ಅನುಸರಿಸೋದ್ರಿಂದ ನಮ್ಮ ಜೀವನ ಸುಗಮವಾಗಿ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲರೂ ಜೀವನನೂ ಕೂಡ ಯಾವಾಗಲೂ ಕೂಡ ಸುಖದ ಸುಪ್ಪತ್ತಿಗೆ ಆಗೋದಕ್ಕಂತೂ ಸಾಧ್ಯವೇ ಇಲ್ಲ. ಹಾಗಂತ ಬಿಟ್ಟು ಎಲ್ಲ ನಡೆದಿದ್ದೆಲ್ಲ ಮುಳ್ಳಿನ ಹಾದಿನೇ ಆಗಬೇಕು ಅಂತೇಳಿ ಏನಿಲ್ಲ. ಒಂದು ಸತಿ ಆ ಥರನೂ ಇರುತ್ತೆ, ಒಂದು ಸತಿ ಈ ರೀತಿಯೂ ಇರುತ್ತೆ. ಸುಖ ದುಃಖ ಅನ್ನೋದು ಹಗಲು ರಾತ್ರಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಹೈವೇನಲ್ಲಿ 130-140 ಕಿಲೋಮೀಟ್ರು ಪರ್ ಸ್ಪೀಡಲ್ಲಿ ಕಾರ್ ಓಡಿಸ್ತೀವಿ ಅಂತಂದರೆ, ಕೆಲವಾರು ರೋಡಲ್ಲಿ 10-20 ಕಿಲೋಮೀಟ್ರ್ ಫಾಸ್ಟಲ್ಲಿ ಓಡಿಸೋವಂಥ ಹಾದಿಗಳಲ್ಲಿ ಕೂಡ ಹೋಗಬೇಕಾಗುತ್ತೆ. ಅಂದರೆ ಇದು ಬಂದಾಗಲೂ ಕೂಡ ಎದುಗುಂದಬಾರ್ದು, ಅದು ಬಂದಾಗಲೂ ಕೂಡ ನಾವು ಬೀಗಬಾರ್ದು. ಆ ಥರನ ಜೀವನನ ತಗೊಂಡು ಸಮತೋಲನದಿಂದ ನಡೆಸೋದ್ರಿಂದ ಆದಷ್ಟು ಕೂಡ ಸುಖವಾಗಿ ಸಂತೋಷವಾಗಿ ಜೀವನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ನಾವು ಒಬ್ಬೊಬ್ಬರು ತುಂಬ ಭೂತಕಾಲದ್ದು ನಾವು ತುಂಬ ಚಿಂತೆ ಮಾಡ್ತೀವಿ. ಯಾವಾಗಲೂ ಕೂಡ ಭೂತಕಾಲದ್ದು ಚಿಂತೆ ಮಾಡ್ತೀವಿ. ಇಲ್ಲ ಅಂತಂದರೆ ಭವಿಷ್ಯದ ಕಾಲದ ಆತಂಕ ಅನ್ನೋದು ತುಂಬ ಜನಕ್ಕೆ ಕಾಡುತ್ತೆ. ಭಾಳ ಜನ ವರ್ತಮಾನ ಕಾಲದಲ್ಲಿ ಯಾರು ಜೀವನನೇ ಮಾಡೋದಿಲ್ಲ. ಹಿಂದೆ ಆಗಿದ್ದ ಘಟನೆಗಳನ್ನೇ ನೆನೆಸ್ಕೊಂಡು ಕೊರಗೋದು, ಇಲ್ಲಂದರೆ ಮಾತಾಡೋದು, ಇಲ್ಲ ಅಂತಂದರೆ ಆ ಘಟನೆಯಲ್ಲಿ ಸಿಕ್ಕಾಕ್ಕೊಳ್ಳೋದು ಮಾಡ್ತಾರೆ. ಅದರಿಂದ ನಾವು ಹೊರಗಡೆ ಬರಬೇಕು. ಅದರಿಂದ ಯಾವುದು ಇವಾಗ ಹಿಂದೆ ಆಗಿರೋದನ್ನು ಚಿಂತಿಸಿ ಫಲ ಇಲ್ಲ, ಅದು ಆಗಿದ್ದು ಆಗೋಗಿದೆ. ಮುಂದೆ ಆ ಥರ ನಮ್ಮಿಂದ ಆದಷ್ಟು ಕೂಡ ತಪ್ಪಾಗಲಿದ್ದಾಗೆ ಅದನ್ನು ಒಂದು ನಾವು ಪಾಠದ ಥರ ಕಲ್ತ್ಕೊಂಡ್ಬಿಟ್ಟು ಮುಂದೆ ನಡೆಯೋದ್ರಲ್ಲಿ ಇರೋ ಬುದ್ಧಿವಂತಿಕೆ ನಾವು ಕೊರಗೋದ್ರಲ್ಲಿ ಇರೋದಿಲ್ಲ. ಯಾವುದಾದ್ರೂ ಕೂಡ ನಾವು ಸಕಾರಾತ್ಮಕವಾಗಿ ತಗೊಳ್ಳೋದ್ರಿಂದ ನಮ್ಮ ಮನೋಸ್ಥಿತಿ ಅನ್ನೋದು ಜಾಸ್ತಿ ಮಾಡ್ಕೋಬೋದು. ನಮ್ಮ ಮನೋಸ್ಥಿತಿ ಯಾವಾಗ ಜಾಸ್ತಿ ಮಾಡುತ್ತೋ ನಮ್ಮ ದೈಹಿಕ ಬಲ ಕೂಡ 100 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ನಾವು ದೈಹಿಕವಾಗಿ ಕೂಡ ಕುಗ್ಗೋಗ್ಬಿಡ್ತೀವಿ. ನಮಗೆ ಏನು ಕಾಯಿಲೆ ಇಲ್ಲ ಅಂತಂದ್ರೂ ಕೂಡ ನಮ್ಮ ಮನೋಸ್ಥಿತಿ ಯಾವಾಗ ಕುಗ್ಗುತ್ತೋ ಆವಾಗ ದೇಹ ಕೂಡ ದುರ್ಬಲ ಆಗ್ತಾ ಹೋಗುತ್ತೆ. ಅದರ ಸಲುವಾಗಿ ನಾವು ಭೂತಕಾಲದ ಚಿಂತೆನ ಮಾಡೋದನ್ನು ಬಿಡಬೇಕು. ಯಾವತ್ತೋ ಏನೋ ಬಿಡಿಸಿರೋದನ್ನು ನಾವು ಚಿಂತೆ ಮಾಡ್ತಾ ನಮ್ಮ ಇವತ್ತಿನ ಈ ದಿನ ಮತ್ತು ಮುಂದಿನ ಸುಂದರವಾದ ನಾಳೆನ ಯಾವತ್ತೂ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಭೂತಕಾಲದ ಚಿಂತೆನ ಬಿಟ್ಬಿಡಬೇಕು. ಎರಡನೇದೇನು ಮಾಡಬೇಕಪ್ಪ ಅಂತಂದರೆ, ನಾವು ಶಾಂತವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತಂದರೆ ಧ್ಯಾನ ಮಾಡೋದನ್ನು ಕಲ್ತ್ಕೋಬೇಕು. ಧ್ಯಾನ ಅನ್ನೋದು ಎಷ್ಟು ಅನಿವಾರ್ಯ ಅಂತಂದರೆ, ಯಾರ್ದು ಮನೋಸ್ಥಿತಿ ಆರೋಗ್ಯವಾಗಿರುತ್ತೆ, ಸದೃಢವಾಗಿರುತ್ತೆ, ಅವನು ಒಳ್ಳೆಯ ಜೀವನ ನಡೆಸೋದ್ರಲ್ಲಿ ಅನುಮಾನನೇ ಇಲ್ಲ. ಆ ಮನೋಸ್ಥಿತಿ ಎಲ್ಲಿಂದನಪ್ಪ ಸಿಗುತ್ತೆ ಅಂತಂದರೆ, ನಮಗೆ ಮನಸ್ಸಿನ ಕಂಟ್ರೋಲ್ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ಶಾಂತ ರೀತಿಯಿಂದ ತಗೊಂಡು ಹೋಗ್ಬೋದು. ಯಾರ ಮನಸ್ಸು ಶಾಂತವಾಗಿರುತ್ತೋ, ನೆಮ್ಮದಿಯಾಗಿರುತ್ತೋ, ಅವನು ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದರೆ ಒಳ್ಳೆಯ ಜೀವನ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಆದಷ್ಟು ಕೂಡ ವಿವಾದಗಳನ್ನು ಅವನು ಹುಟ್ಟಾಕ್ಕೊಳಕ್ಕೆ ಹೋಗೋದಿಲ್ಲ. ಶಾಂತವಾಗಿ ನೆಮ್ಮದಿಯಾಗಿ ಬದುಕೋದಕ್ಕೆ ಧ್ಯಾನ ಅನ್ನೋದು ತುಂಬ ಸಹಾಯ ಮಾಡುತ್ತೆ. ಅದೇ ರೀತಿ ಎಕ್ಸ್ಪೆಕ್ಟೇಷನ್, ನಾವು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಒಂದು ಕೆಲಸ ಮಾಡಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ, ಬೇರೆಯವ್ರಿಗೆ ಸಹಾಯ ಮಾಡಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ, ಮಕ್ಕಳ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ. ಆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಕಮ್ಮಿ ಮಾಡ್ಕೋಬೇಕು. ನಾವು ಯಾವಾಗ ನಾವು ಭರವಸೆ ಇಟ್ಕೋತೀವೋ ನಿರಾಸೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಕೆಲಸ ಮಾಡೋದು ನಮ್ಮ ಕೆಲಸ, ಅದರ ಫಲ ಅನ್ನೋದು ಆ ಭಗವಂತನಿಗೆ ಸೇರಿದ್ದು. ಅವನು ಏನು ಕೊಡ್ತಾನೋ ಅದನ್ನು ನಾವು ಸಂತೃಪ್ತಿಯಿಂದ ಅನುಭವಿಸೋದ್ರಲ್ಲಿ ಸುಖನ ನೆಮ್ಮದಿನ ಹುಡುಕೋಬೇಕು. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಿಂದ ಯಾವತ್ತಿದ್ರೂ ಕೂಡ ಅದು ಪೆಟ್ಟೇನೆ. ಅದ್ರ ಸಲುವಾಗಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ಮತ್ತು ಭರವಸೆ ನಮ್ಮೇಲಿರಬೇಕು, ನಂಬಿಕೆ ನಮ್ಮೇಲಿರಬೇಕು.
ನಾನು ಏನಿದ್ರು ಕೂಡ ನಾನು ಮಾಡಿ ತೋರಿಸ್ತೀನಿ, ಇದು ನನ್ನ ಕೈಯಲ್ಲಿ ಯಾಕೆ ಆಗೋದಿಲ್ಲ ಅನ್ನೋದನ್ನು ನಮ್ಮ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನಮ್ಮ ಮಕ್ಕಳ ಮೇಲಾಗಲಿ ಎಲ್ಲರೂ ತುಂಬ ಭರವಸೆ ಇಟ್ಕೊಂಡಿರ್ತೀವಿ. ನಾನು ಏನು ಮಾಡಲಿಲ್ವೋ ಅದನ್ನು ನನ್ನ ಮಕ್ಕಳು ಸಾಧಿಸಿ ತೋರಿಸಬೇಕು ಅಂತೇಳ್ಬಿಟ್ಟು ಆ ಭರವಸೆನೂ ಕೂಡ ತಪ್ಪಾಗುತ್ತೆ. ಅವರಿಗೆ ಯಾವುದರಲ್ಲಿ ಅಭಿರುಚಿ ಇದೆಯೋ ಆ ಅಭಿರುಚಿಗೆ ಅನುಕೂಲನಾಗಿ ನಾವು ಅದಕ್ಕೆ ಸಹಾಯ ಮಾಡಿದರೆ ಆ ಮಗು ಬೆಳೆಯೋದ್ರಲ್ಲಿ ಅವರಿಗೆ ಸಹಾಯ ಮಾಡಿದಾಗುತ್ತೆ. ಅದು ಬಿಟ್ಟು ನಾವು ಹೇರಬಾರ್ದು, ಯಾವುದೇ ಥರದ ಒತ್ತಡ ಅನ್ನೋದನ್ನು ಅವನ ಮೇಲೆ ಏರಬಾರ್ದು. ಮತ್ತು ಏನಾದರೂ ಬದಲಾವಣೆಗಳು ಮಾಡ್ಕೋಬೇಕಂದ್ರೆ ನಮ್ಮಲ್ಲೇ ಮಾಡ್ಕೋಬೇಕು, ನಾವೇ ಚೇಂಜ್ ಆಗಬೇಕು. ಇಡೀ ಪ್ರಪಂಚನೇ ಕೆಟ್ಟದಾಗಿದೆ, ಎಲ್ಲರೂ ಕೆಟ್ಟವರು, ನಾನು ಮಾತ್ರ ಒಳ್ಳೆಯವರು, ನಾನು ಹಿಂಗೆ ಇರೋದು, ಅವರೆಲ್ಲ ನನಗೆ ಅಡ್ಜಸ್ಟ್ ಆಗಬೇಕು ಅನ್ನೋ ಮನೋಭಾವನೆನ ಬಿಟ್ಬಿಡ್ಬೇಕು. ಏನು ಬದಲಾವಣೆ ಆಗಬೇಕು ಅಂತಂದ್ರೂ ಕೂಡ ನಮ್ಮಲ್ಲೇ ಆ ಬದಲಾವಣೆನ ತಂದ್ಕೋಬೇಕು. ಮತ್ತು ಆದಷ್ಟು ಕೂಡ ಒಬ್ಬೊಬ್ಬರಿಗೆ ಭಯ, ದುಗುಡ, ಸಂಶಯ ಈ ಥರದ್ದು ಏನೋ ಒಂದು ಮನಸ್ಸು ಅನ್ನೋದು ನಿರಂಬಳವಾಗಿ ಇರೋದಕ್ಕೆ ಬಿಡೋದಿಲ್ಲ, ಏನೋ ಒಂದು ಆತಂಕ ಅನ್ನೋದು ಕಾಡ್ತಾ ಇರುತ್ತೆ. ಇದನ್ನೆಲ್ಲ ನಾವು ಕಮ್ಮಿ ಮಾಡ್ಕೋಬೇಕು. ಇದೆಲ್ಲ ಹೆಂಗಪ್ಪ ಕಮ್ಮಿ ಆಗುತ್ತೆ ಅಂದರೆ ನಾವು ಧ್ಯಾನ ಮಾಡೋದ್ರಿಂದ ಮಾತ್ರ ಇದನ್ನೆಲ್ಲ ಕಂಟ್ರೋಲಿಗೆ ತೊಗೊಂಡು ಬರೋದ್ರಲ್ಲಿ ಸಹಾಯ ಆಗುತ್ತೆ. ಸುಮ್ಮನೆ ಭಯ ಪಡೋದ್ರಲ್ಲಿ ಏನು ಅನುಮಾನ ಇಲ್ಲ. ನಾವು ಕೆಲಸ ಮಾಡೋಗಿನ ಮುಂಚೆನೇ, ಮುಂದೆ ಹೋಗೋಗಿನ ಮುಂಚೆನೇ ಹಂಗಾಗೋಗ್ಬಿಟ್ರೆ ಹಿಂಗಾಗೋಗ್ಬಿಟ್ರೆ ಅಂದ್ಬಿಟ್ಟು ಇಲ್ಲದೇ ಇರೋ ಚಿಂತೆಗಳನ್ನ ಮಾಡಿ 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 ನಾವು ಮುಂದೆನೇ ಹೋಗೋದಿಲ್ಲ. ಆವಾಗ ನಮ್ಮ ಪ್ರೋಗ್ರೆಸ್ ಅನ್ನೋದು ಮುಂದುವರ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಿರ್ತೀವೋ ಅದ್ರಿಗಿನ್ನ ವಯಸ್ಸಾಗ್ತಾ ಆಗ್ತಾ ಹಿಮ್ಮುಖವಾಗಿ ನಡೀತೀವಿ ಹೊರತು ಮುಂದೆ ನಡೆಯೋದಕ್ಕೆ ದಾರಿ ತೋರಿಸೋದಿಲ್ಲ. ಅದರ ಸಲುವಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತು ಅಂತಂದರೆ ಆ ಭಯ, ದುಗುಡ, ಸಂಶಯ ಎಲ್ಲನೂ ಕಮ್ಮಿ ಆಗುತ್ತೆ, ಇಲ್ಲದಾಗೇ ಆಗೋಗ್ಬಿಡುತ್ತೆ. ಇನ್ನೊಂದು ಸೋಲಿನ ಭಯ ಇರಬಾರ್ದು ಯಾವಾಗಲೂ ಕೂಡ. ಅಯ್ಯೋ ನಾನು ಅದು ಮಾಡೋಗಿನ ಮುಂಚೆನೇ ಅಯ್ಯೋ ನಾನು ಅದು ಮಾಡಿಬಿಟ್ರೆ ಸೋತು ಬಿಟ್ಟರೆ, ಅವ್ರು ನನ್ನ ನೋಡಿ ನಕ್ಕು ಬಿಟ್ಟರೆ ಅವ್ರೇನು ಅಂದ್ಕೋತಾರೆ, ಇವ್ರೇನು ಅಂದ್ಕೋತಾರೆ ಅನ್ನೋ ಸಂಶಯನೂ ಬೇಡ. ಯಾತಕ್ಕೆ ಬೇಕು? ಇವಾಗ ನಡೆದಾಡೋನೇ ತಾನೇ ಇಡುವುದು. ಒಂದು ಸತಿ ಅಲ್ಲ, 2 ಸತಿ ನಾವು ಮಾಡಿದ ಕೆಲಸದಲ್ಲೆಲ್ಲ ಗೆಲ್ಲೇಬೇಕು ಅನ್ನೋ ನಿಯಮ ಏನೂ ಇಲ್ಲ. ಸೋಲು ಅನ್ನೋದು ಯಾವಾಗಲೂ ನಮ್ಮ ಯಶಸ್ಸಿನ ದಾರಿ ಆಗಬೇಕದು, ಒಂದು ಮೆಟ್ಟಿಲನ್ನಾಗಿ ಮಾಡ್ಕೋಬೇಕು. ಇವಾಗ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಬರಬೇಕು ಅಂತಂದ್ರೂ ಕೂಡ ಮಿನಿಮಮ್ 12ರಿಂದ 15 ಮೆಟ್ಟಿಲುಗಳನ್ನು ಹತ್ತಿದ್ರೆ ಮಾತ್ರ ನಾವು ಒಂದು ಅಂತಸ್ತು ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಸತಿ 15 ಮೆಟ್ಟಿಲುಗಳನ್ನು ಜಂಪ್ ಮಾಡೋದಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಒಂದೊಂದೇ ಮೆಟ್ಟಿಲು ನಾವು ಯಾವ ರೀತಿ ನಿಧಾನವಾಗಿ ನಡ್ಕೊಂಡು ಬರ್ತೀವೋ ಅದೇ ರೀತಿ ನಮ್ಮ ಜೀವನದ ಹಾದಿ ಕೂಡ ಅದೇ ರೀತಿ ಸುಗಮವಾಗಿ ಸಾಗಬೇಕು. ಅದರಲ್ಲಿ ದುಗುಡ ಬೇಡ, ಆತಂಕ ಬೇಡ. ನಿಧಾನವಾಗಿ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ದಾಗೆ ನಾವು ಬಂದರೆ ನಿಜವಾಗ್ಲೂ ಕೂಡ ನಾವು ಮಾಡಿದ ಕೆಲಸದಲ್ಲೆಲ್ಲನೂ ಯಶಸ್ಸು ಅನ್ನೋದು ನಮಗೆ ಸಿಕ್ಕುತ್ತೆ. ಅದ್ರ ಪರ್ಸಂಟೇಜ್ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಯಾವಾಗಲೂ ಕೂಡ ಕಡಿಮೆ ಮಾತಾಡೋದ್ರಿಂದ ತುಂಬ ಉಪಯೋಗ ಉಂಟು. ಕಡಿಮೆ ಮಾತಾಡೋದ್ರಿಂದ ನಾವು ವಿವಾದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಮತ್ತು ನಾವೇನು ಯಾವುದೋ ಮೂಡಲ್ಲಿ ಏನು ಅನ್ನೋದು, ಬೇರೆಯವ್ರ ಹತ್ರ ಏನು ಅನ್ನಿಸ್ಕೊಳ್ಳೋದು, ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ಳೋದು, ಬೇರೆಯವ್ರ ಮನಸ್ಸನ್ನು ಕೆಡಿಸ್ಕೊಳ್ಳೋದು, ಆ ವಾತಾವರಣನೇ ಕೆಟ್ಟ ರೀತಿಯಲ್ಲಿ ಸೃಷ್ಟಿ ಮಾಡೋ ಅಂಥ ಪರಿಸ್ಥಿತಿನ ನಾವು ತೊಗೊಂಡು ಬರಬಾರ್ದು. ಎಷ್ಟು ನಾವು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಅದರಿಂದ ನಾವು ಗ್ರಾಸ್ಪಿಂಗ್ ಪವರು ಜಾಸ್ತಿ ಆಗುತ್ತೆ. ನಾವು ಕಮ್ಮಿ ಮಾತಾಡೋದ್ರಿಂದ ಎಲ್ಲನೂ ಸೂಕ್ಷ್ಮವಾಗಿ ನಾವು ಗಮನಿಸ್ಬೋದು. ಸುತ್ತಮುತ್ತ ಯಾವ ರೀತಿ, ಎಲ್ಲರೂ ಕೂಡ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು, ಗಮನಿಸಬೇಕು. ನಾವೆಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ನಮ್ಮ ಮನಸ್ಸು ಅನ್ನೋದು ಶಾಂತ ಸ್ಥಿತಿನಲ್ಲಿರುತ್ತೆ. ಮತ್ತು ನಾವು ಆಲೋಚನೆ ಮಾಡೋದಕ್ಕೂ ಕೂಡ ಟೈಮು ಕೂಡ ಸಿಗುತ್ತೆ. ಅದ್ರ ಸಲುವಾಗಿ ನಾವೆಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ತುಂಬ 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 ಒಳ್ಳೆಯದು. ಮತ್ತು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆಯಿಂದ ಮಾಡಬೇಕು. ಯಾವಾಗಲೂ ಕೂಡ ಶ್ರದ್ಧೆ ಅನ್ನೋದು ಅನಿವಾರ್ಯ, ಅದು ಮಾಡಲೇಬೇಕಾಗುತ್ತೆ. ನಾವು ಏನೋ ಮಾಡಿದ್ವೇನೋ ಬಿಟ್ವೇನೋ ಅನ್ನೋ ಥರ ಮಾಡಬಾರ್ದು. ಯಾವುದೇ ಕೆಲಸ ಆಗಿರಲಿ, ಒಂದು ಪುಸ್ತಕ ಓದಿ ಎತ್ತಿಡೋ ಅಂಥ ಕೆಲಸನೇ ಆಗಿರಲಿ, ಮನೆ ಕೆಲಸ ಆಗಿರಲಿ, ಮತ್ಯಾವುದೇ ಕೆಲಸನೇ ಆಗಿರಲಿ, ಪ್ರಾರಂಭದಲ್ಲಿ ಇರೋ ಇಂಟ್ರೆಸ್ಟು ಅದು ಮುಗಿಯೋ ತನಕ ಅನ್ನೋದನ್ನು ಉಳಿಸ್ಕೊಂಡು ಹೋಗಬೇಕು. ಅಂಥ
ಶ್ರದ್ಧೆನ ನಾವು ಯಾವಾಗಲೂ ಕಾಪಾಡ್ಕೊಳ್ಬೇಕಾಗುತ್ತೆ. ಈ ಶ್ರದ್ಧೆ ಇದೆಲ್ಲನೂ ಇವಾಗ ನಾನು ಹೇಳ್ತಾ ಇರೋ ಪಾಯಿಂಟ್ ಎಲ್ಲ ನಿಮ್ಗೆ ಎಲ್ಲಿಂದನಪ್ಪ ಸಿಕ್ಕುತ್ತೆ ಅಂತಂದರೆ, ದಿನ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಧ್ಯಾನ ಮಾಡೋದನ್ನು ಕಲ್ತ್ಕೊಳ್ರಿ. ಇದೆಲ್ಲನೂ ನಿಮಗೆ ತುಂಬ ಸುಲಭವಾಗಿ ಫಲಿಸುತ್ತೆ. ಮತ್ತು ಸಮಯ ಪಾಲನೆ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೂ ಕೂಡ ತುಂಬ ಬೆಲೆ ಅನ್ನೋದಿರುತ್ತೆ. ಇವಾಗ ಒಂದು ಅಪಘಾತ ಆಗಿರ್ಬೋದು, ಯಾವುದಾದ್ರೂ ಆಗಲಿ, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋ ತನಕನೇ ಅಂಥದ್ದೆಲ್ಲ ನಡೆಯೋದು. ಯಾರು ಕೂಡ ಬೇಕು ಅಂತಬಿಟ್ಟು ಅಂಥವನ್ನೆಲ್ಲ ಮಾಡೋದಿಲ್ಲ. ಒಂದು ಸ್ವಲ್ಪ ನಾವು ಗಮನನ ಬೇರೆ ಕಡೆ ಡೈವರ್ಟ್ ಮಾಡಿದ್ವಿ ಅಂತಂದರೆ ಯಾವುದೋ ಒಂದು ಅನಾಹುತ ಆಗೋಗ್ಬಿಡುತ್ತೆ. ಅದ್ರ ಸಲುವಾಗಿ ನಾವು ಸಮಯಕ್ಕೆ ತುಂಬ ಇಂಪಾರ್ಟೆಂಟು ನಾವು ಕೊಡಲೇಬೇಕು. ತುಂಬ ಮುಖ್ಯವಾದ ವಿಷಯ ಅಂದರೆ ಸಮಯ ಪಾಲನೆ. ಆ ಸಮಯ ಪಾಲನೆ ಮಾಡೋದ್ರಿಂದ ನಾವು ಎಷ್ಟು ಮುಂದುವರಿತೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು 5 ನಿಮಿಷ ಹೇಳ್ತೀವಿ, ಅಯ್ಯೋ ಒಂದು 10 ನಿಮಿಷ ಲೇಟ್ ಆಗೋಯ್ತು, ಅರ್ಧ ಗಂಟೆ ಲೇಟ್ ಆಗೋಯ್ತು, 1 ಗಂಟೆ ಲೇಟ್ ಆಗೋಯ್ತು ಅಂತ ಬಿಟ್ಟು ಹೇಳ್ತೀವಿ. ಆ 1 ಗಂಟೆನಲ್ಲಿ ನಾವು ಏನೆಲ್ಲ ಮಾಡ್ಬೋದು, ನಾನು ಎಷ್ಟು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಅಷ್ಟೊಂದು ಟೈಮು ಅಂತ ಅನ್ನೋದು ನಮಗೆ ಅದು ನಾವು ಅದ್ರ ಬಗ್ಗೆ ಗಮನ ಹರಿಸಿದಾಗ ಮಾತ್ರ ಅದ್ರ ಬೆಲೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ. ಮತ್ತು ಎಲ್ಲ ಮನುಷ್ಯನು, ಯಾರ ಜನ್ಮನೂ ಕೂಡ, ಒಂದು ಪ್ರಾಣಿ ಆಗಿರ್ಬೋದು, ಒಂದು ಮನುಷ್ಯ ಆಗಿರ್ಬೋದು, ಯಾರ ಜೀವನ ಕೂಡ ವೇಸ್ಟ್ ಅಲ್ಲ. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ನಾವೆಲ್ಲರೂ ಕೂಡ ಯಾವುದೋ ಒಂದು ಉದ್ದೇಶಕ್ಕೆ ಹುಟ್ಟಿದ್ದೀವಿ ಅಂತೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಒಂದು ಅಭಿರುಚಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಇವಾಗ ನವಿಲು ಅನ್ನೋದು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ, ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ. ಅದೇ ರೀತಿ ಕೋಗಿಲೆ ಡ್ಯಾನ್ಸ್ ಮಾಡೋಕ್ಕಾಗೋದಿಲ್ಲ, ನೋಡೋದಕ್ಕೆ ನವಿಲ್ ಥರ ಇರೋದಕ್ಕೆ ಆಗೋದಿಲ್ಲ. ಕೋಗಿಲೆ ಅನ್ನೋದು ಚೆನ್ನಾಗಿ ಹಾಡಿಡುತ್ತೆ, ಜಿಂಕೆ ಅನ್ನೋದು ಚೆನ್ನಾಗಿ ಓಡುತ್ತೆ. ಅದೇ ರೀತಿ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಗುಣನ ಪರಮಾತ್ಮ ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಇವಾಗ ಅವ್ರೇನೋ ಮಾಡಿದ್ರು ಅಂತ ಬಿಟ್ಟು ನಾನು ಅವ್ರನ್ನ ಅನುಸರಿಸೋದಕ್ಕೆ ಹೋಗಬಾರ್ದು, ಅದು ತಪ್ಪಾಗುತ್ತೆ. ಅವ್ರ ಅಭಿರುಚಿ ಬೇರೆದ್ರಲ್ಲಿರುತ್ತೆ, ನನ್ನ ಅಭಿರುಚಿ ಬೇರೆದ್ರಲ್ಲಿರುತ್ತೆ. ನನ್ನ ಅಭಿರುಚಿ ಯಾವುದ್ರಲ್ಲಿದೆ ಅನ್ನೋದನ್ನ ನಾವು ಕಂಡುಕೋಬೇಕು. ಎಷ್ಟು ಜನ ತಮ್ಮ ಅಭಿರುಚಿ ಯಾವುದ್ರಲ್ಲಿದೆ ಅನ್ನೋದನ್ನೇ ಕಂಡುಕೊಳ್ಳೋದಿಲ್ಲ. ಸ್ಟೂಡೆಂಟ್ ಲೈಫಲ್ಲಿ ಅವರು ವಿದ್ಯಾರ್ಥಿಗಳಾದಾಗ ಎಲ್ಲದರಲ್ಲೂ ಅಭಿರುಚಿ ಇರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಒಂದು ವಯಸ್ಸಾಗ್ತಾ ಇನ್ನೇ ನಮ್ಮ ಜೀವನ ಮುಗಿದೇ ಹೋಯ್ತೇನೋ, ಇವಾಗ ನಾವು ಅದನ್ನೆಲ್ಲ ಬೆಳೆಸ್ಕೊಂಡು ಏನು ಮಾಡಬೇಕಂದ್ರೆ ಅದನ್ನು ಮರ್ತೇ ಬಿಟ್ಟಿರ್ತಾನೆ. ಬೆಳೆಸ್ಕೊಳ್ಳೋದಾಗಿರಲಿ ಅದನ್ನು ಮರ್ತೇ ಬಿಟ್ಟಿರ್ತಾರೆ. ಅದರ ಸಲುವಾಗಿ ಅದೆಲ್ಲ ತಪ್ಪಾಗುತ್ತೆ. ನಮ್ಗೆ ಎಷ್ಟೇ ವಯಸ್ಸಾಗಿರಲಿ, ನಮಗೆ ಯಾವುದಲ್ಲಿ ಅಭಿರುಚಿ ಇದೆ ಅನ್ನೋದನ್ನು ನಾವು ಗುರುತಿಸ್ಬಿಟ್ಟು ನನಗೆ ಯೋಗದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಯೋಗ ಮುಂದುವರಿಸ್ಕೊಂಡು ಹೋಗಬೇಕು. 4 ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನು ಯಾವ ರೀತಿ ಅದನ್ನು ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮನೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮನೆ ಕೆಲಸ ಮಾಡ್ಬೋದು. ಮನೆ ಕೆಲಸ ಮಾಡೋದ್ರಿಂದ ತಪ್ಪೇನಲ್ಲ. ಇನ್ನು ಆರೋಗ್ಯ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ. ನಾವು ಯಾವಾಗ ದೈಹಿಕ ಶ್ರಮ ಅನ್ನೋದು ವಹಿಸ್ತೀವೋ ಅಷ್ಟು ಮಾನಸಿಕ ಒತ್ತಡನ ನಾವು ಕಡಿಮೆ ಮಾಡ್ಕೋತೀವಿ. ನಮ್ಮ ಆರೋಗ್ಯ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಅದರ ಸಲುವಾಗಿ ಸದಾ ನಾವು ಯಾವುದೋ ಒಂದು ಚಟುವಟಿಕೆಯಲ್ಲಿ ಸದಾ ನಿರತರಾಗಿರಬೇಕು. ನಾವು ಯಾವಾಗ ಸದಾ ದೈಹಿಕ ಶ್ರಮ ವಹಿಸಿಬಿಟ್ಟು ಯಾವುದೋ ಒಂದು ಚಟುವಟಿಕೆಯಲ್ಲಿ ನಾವು ಯಾವಾಗ ಬ್ಯುಸಿ ಆಗ್ತೀವೋ ಆವಾಗ ನಮ್ಮ ಮನಸ್ಸು ಅನ್ನೋದು ಕೆಟ್ಟ ಆಲೋಚನೆ ಬರೋದಕ್ಕೆ ಬಿಡೋದಿಲ್ಲ. ಯಾವಾಗಲೂ ಕೂಡ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವಿ. ವಾಟ್ ನೆಕ್ಸ್ಟ್ ಅಂತೇಳ್ಬಿಟ್ಟು ಇದನ್ನೇ ನಾವು ಯೋಚನೆ ಮಾಡ್ತಾ ಮುಂದುವರೆದ್ರೆ ಮಾತ್ರ ನಮ್ಮ ಜೀವನ ಅನ್ನೋದು ತುಂಬ ಮುಂದುವರಿಯೋದಕ್ಕೆ ಭಾಳ ಸಹಾಯ ಆಗುತ್ತೆ. ಇಂಥದನ್ನೆಲ್ಲ ಸಣ್ಣ ವಿಷಯನೇ ನಾವು ಇದನ್ನೆಲ್ಲ ಕೇಳಿರ್ತೀವಿ. ಇದೇನು ಹೊಸ ವಿಷಯಗಳಲ್ಲ. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ವಿ ಅಂತಂದರೆ ನಮ್ಮ ಜೀವನದ ಸಾರ್ಥಕತೆ, ಸಫಲತೆ ಅನ್ನೋದು ತುಂಬ ದೂರ ಆಗೋದಿಲ್ಲ. ಇವಾಗ ನಾವು ಯಾವ ರೀತಿ ನಾವು ಹೋಗ್ತಾ ಇರೋ ದಾರಿ ಸರಿಯಾಗಿದೆಯಾ ಅಂತಬಿಟ್ಟು ನಾವು ಹೆಂಗಪ್ಪ ಟೆಸ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ನಡೀತಾ ನಮಗೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇರೋದು ಕರೆಕ್ಟಾಗಿದೆ, ನಾನು ಹಿಂಗೆ ಮುಂದುವರಿಬೇಕು. ನಾನು ತೊಂದರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ಜೀವನದಲ್ಲಿ. ಆದರೆ ಅದನ್ನೆಲ್ಲ ನಾವು ಇಶ್ಯೂ ಅನ್ನೋದೇ ಮಾಡ್ಕೋಬಾರ್ದು. ನಾವು ಯಾವ ರೀತಿ ನಮ್ಮ ಮನಸ್ಸು ಯಾವ ರೀತಿ ಹೇಳುತ್ತೆ ಆ ರೀತಿ ನಡೆಯೋದ್ರಿಂದ ಸಫಲತೆಯ ದಾರಿ ಅನ್ನೋದು ನಮಗೆ ತುಂಬ ಹತ್ತಿರ ಆಗುತ್ತೆ. ನಾವು
ಅದರಲ್ಲಿ ನಿರತವಾಗಿ ನಡೆಯೋದ್ರಿಂದ ನೆಮ್ಮದಿಯ ಜೀವನ ಅನ್ನೋದು ನಮ್ಮದಾಗುತ್ತೆ. ನಮಸ್ಕಾರ.